राज्य में गर्भवती महिलाओं की सिलसिलेवार मौतों के खिलाफ कर्नाटक ड्रग एक्शन फोरम और जनरल मूवमेंट कर्नाटक के नेतृत्व में एक मार्च शुरू कर रहे हैं। ड्रग एक्शन फोरम के अध्यक्ष डॉक्टर गोपाल दबाड़े ने कहा कि आज सैकड़ों महिलाओं और ट्रांसजेंडरों ने शहर के गणेश मैदान से जिलाधिकारी कार्यालय तक मार्च निकाला और जिला कलेक्टर को एक ज्ञापन सौंपकर यह रैली निकाली। पत्रकारों से बात करते हुए गोपाल दबाड़े ने कहा कि राज्य में गर्भवती महिलाओं के लिए दवाओं की घटिया गुणवत्ता इसका सीधा कारण है। हमारे सरकारी अस्पतालों में जहरीली दवाइयां बढ़ रही हैं। उन्होंने आरोप लगाया कि यहां किसी भी प्रकार की दवा जांच नहीं की जा रही है। तमिलनाडु, राजस्थान और केरल राज्य इसके उदाहरण हैं, जो बताते हैं कि इन मौतों को रोका जा सकता है। वहां दवाओं के प्रत्येक बैच का परीक्षण किया जाता है। जब तक परिणाम नहीं आ जाते तब तक मरीजों को यह दवा नहीं दी जाएगी। परीक्षण की गई दवा के परिणाम आने के बाद ही उसे वहां के मरीजों को दिया जाएगा। हमारे राज्य में ऐसी व्यवस्था नहीं है। उन्होंने मांग की है कि हमारे राज्य में भी ऐसी ही व्यवस्था शुरू की जाए। यह रैली गुलबर्गा, रायचूर, कोप्पल, बेल्लारी, दावणगेरे, तुमकुर, चिकबल्लापुरा और कोलार से होकर गुजरेगा और 11 फरवरी को समाप्त होगा। उन्होंने बताया कि इसका समापन 14 तारीख को बेंगलुरु में होगा। राजकुमार, महेश पाटिल, सपनादीप, रेशम, भीम मसूदे और शकुंतला समेत सैकड़ों महिलाओं ने इस कार्यक्रम में हिस्सा लिया। कैमरामैन महेश डिग्गी की कवरेज। अधिक जानकारी के लिए केपी न्यूज 24/7 को लाइक शेयर सब्सक्राइब जरूर करें। ನಮಸ್ತೆ, ನನ್ನ ಹೆಸರು ಸಪ್ನದೀಪ, ಗ್ರಾಮೀಣ ಕೂಲಿ ಕಾರ್ಮಿಕರ ಜಿಲ್ಲಾ ಕಾರ್ಯಕರ್ತೆಯಾಗಿ ಮಾತಾಡ್ತಾ ಇದ್ದೀನಿ. ಇವತ್ತೇನು ಜಾಥಾ ಹಮ್ಮಿಕೊಂಡಿದ್ದೀವಿ, ಆರೋಗ್ಯ ಮತ್ತು ಹಕ್ಕಿನ ಜಾಥಾ ಬೀದರಿಂದ ಬೆಂಗಳೂರುವರೆಗೆ 3ನೇ ತಾರೀಕಿಂದ 14ನೇ ತಾರೀಕುವರೆಗೆ ಇದು ಜಾಥಾ ನಡೀತಿದೆ. ಈ ಜಾಥಾದ ಮೂಲ ಉದ್ದೇಶನೇ KSMS ಏನಿದೆ ಅದು ಪಾರದರ್ಶಕವಾಗಬೇಕು, ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ನಾಗ ಅದು ನಡೀಬೇಕು. KSMS ಇವಾಗ ಏನು ಹಿಂದೆ ಆಗಿರ್ತಕ್ಕಂಥ ಬಾಣಂತಿಯರ ಸಾವಿಗೆ ಕಾರಣ ಆಗ್ಯದಲ್ಲ, ಅದಕ್ಕೆ ಶಿಕ್ಷೆನೂ ಆಗಬೇಕು. ಆ ನಂತರ ಹೆಣ್ಮಕ್ಳು ಬಾಣಂತಿಯರಿಗೆ ಏನು ಸಾವಾಗ್ತಾ ಇದೆ ಅದು ಉದಾಹರಣೆ ಪೇಪರಲ್ಲಿ ನ್ಯೂಸಲ್ಲಿ ಬಂದಿರೋದು ಬಳ್ಳಾರಿ ಅಷ್ಟೇ. ಆದ್ರೆ ಇಲ್ಲಿ ಇವಾಗ ಶಾಸಕರ ಕಡೆ ಹೋಗಿವಿ ನಾವು, ಮುಂಜಾನೆ ಶೈಲೇಂದ್ರ ಬೆಲ್ದಾಳೆ ಸರ್ ಕಡೆ ಹೋಗಿದಾಗ ಅವರೇ ಹೇಳ್ತಾರೆ 46 ಸಾವು ನಮ್ಮ ಬ್ರಿಮ್ಸಲ್ಲಿನೂ ಆಗಿದೆ ಅಂತ. ಇಂತಹ ಸಾವುಗಳು ಮುಂದೆ ಆಗಬಾರ್ದು. ಅದರ ಪೂರ್ವ ಸಿದ್ಧತೆ ಏನು ಮಾಡ್ಕೋಬೇಕು ಅಂತರ ಹಾಸ್ಪಿಟಲಲ್ಲಿ ಎಲ್ಲ ಚಿಕಿತ್ಸೆಗಳು ಉಚಿತವಾಗಿ ಮತ್ತು ಗುಣಮಟ್ಟದ ಚಿಕಿತ್ಸೆ ಆಗಬೇಕು ಅಂತ ಈ ಮೂಲಕ ನಾವು ಜಾಥಾ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕದ ಸದಸ್ಯನಾಗಿದ್ದೀನಿ. ನಾವು ಉಚಿತ ಔಷಧಿಗಳು ಕರ್ನಾಟಕದಲ್ಲಿ ಲಭ್ಯ ಆಗಬೇಕು ಅಂತೇಳಿ 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಅನೇಕ ಪತ್ರಗಳನ್ನ ಬರೆದಿದ್ದೀವಿ, ಆರೋಗ್ಯ ಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ, ಅನೇಕ ವರ್ಕ್ಶಾಪ್ಗಳನ್ನ ಮಾಡಿದ್ದೀವಿ. ಆದರೆ ಇಷ್ಟು 15 ವರ್ಷದ ಹೋರಾಟ ನಂತರ ನಮ್ಗೆ ಏನು ಸಿಕ್ತಪ್ಪ ಅಂತ ಹೇಳಿದರೆ, ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಯಂದ್ರ ಸಾವನ್ನು ನಾವು ನೋಡ್ತಾ ಇದ್ದೀವಿ. ಆ ತಾಯಂದ್ರ ಸಾವನ್ನು ನೋಡದೆ ನಾವು ಈ ಜಾಥಾವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಜಾಥಾ ಇವತ್ತು ಬೀದರಲ್ಲೇ ಸ್ಟಾರ್ಟು. ಇವತ್ತು ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮುಖಾಂತರ 14ನೇ ತಾರೀಕು ಬೆಂಗಳೂರು ತಲುಪುತ್ತೆ. ಈ ಜಾಥಾದ ಉದ್ದೇಶ 2 ಮುಖ್ಯವಾದದ್ದು. ಏನಪ್ಪ ಅಂತಂದರೆ, ಒಂದು, ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅವನಿಗೆ ಔಷಧಿಯನ್ನು ಹೊರಗಡೆಯಿಂದ ಬರೆದು ಕೊಡಕೂಡ್ದು, ಆಸ್ಪತ್ರೆಯಲ್ಲೇ ಉಚಿತವಾಗಿ ಸಿಗೋ ಹಾಗೆ ಮಾಡಬೇಕು. ಎರಡನೇದು ಏನಪ್ಪ ಅಂದರೆ, ಗುಣಮಟ್ಟವನ್ನು ತಪಾಸ್ ಮಾಡಿ ಟೆಸ್ಟ್ ಮಾಡಿ ಆಮೇಲೆ ಔಷಧಿಯನ್ನು ಬಿಡುಗಡೆ ಮಾಡಬೇಕು. ಇಲ್ಲೇ ಹೋದರೆ ಮತ್ತೆ ನಮ್ಮ 2 ಮುಖ್ಯ. 20 ದಿವಸ ಸರಣಿ ಸಾವಾಗಿದೆ. ಅದಕ್ಕೆ ಸರ್ಕಾರನೇ ನೇರ ಹೊಣೆ. ಮತ್ತು KMSಯಲ್ಲಿ ಏನಿದೆ ಅದಕ್ಕೆ ಯಾರಿದ್ದಾರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು. ಅದು ಪಾರದರ್ಶಕವಾಗಬೇಕು. ಮತ್ತೆ ಬಾಣಂತಿಯರ ಒಂದು ಸಾವಿಗೆ ನ್ಯಾಯ ಸಿಗಬೇಕು. ಇವತ್ತಿನ ದಿವಸ ಬಡವರು ನಾವು ಯಾರಿದ್ದೀವಿ, ನಮಗೆ ಯಾವುದೇ ರೀತಿಯಂತ ಆರೋಗ್ಯ ಹಕ್ಕು ಸಿಗ್ತಾ ಇಲ್ಲ. ಇವತ್ತು ABRK ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಏನಿದೆ ಅದರಲ್ಲಿ ಕೂಡ ಅಧ್ವಾನ ಆಗಿ ಹೋಗಿದೆ. ಇವತ್ತೇನು ಸರ್ಕಾರದ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಂಪೈರಲ್ ಮಾಡ್ಕೊಂಡಿದೆ ಖಾಸಗಿ ಜೊತೆ. ನಾವು ಇವತ್ತು ದಿವಸ ನನ್ನ ಹತ್ರ ಕಾರ್ಡ್ ಇದ್ರೂ ಕೂಡ ನಾನು ದವಾಖಾನೆಗೆ ಹೋದ್ರೆ ನನಗೆ ಯಾವುದೇ ರೀತಿಯಂತ ಅನುಕೂಲ ಆಗ್ತಾ ಇಲ್ಲ. ಇಲ್ರಿ, ನಮ್ಮ ಹತ್ರ ಈ ಔಷಧಿ ಇಲ್ಲ, ಇಲ್ರಿ ನಮಗೆ ಆ ಸೌಲಭ್ಯ ಇಲ್ಲ, ನೀವು ಅಲ್ಲಿ ಹೋಗ್ರಿ, ನೀವು ಇಲ್ಲಿ ಹೋಗ್ರಿ ಅಂತೇಳಿ ನಾವು ಊರೆಲ್ಲ ಸುತ್ತೋದ್ರಾಗ ನಾವು ಮನೆಗೆ ಹಣ ಆಗಿ ನಾವು ಮನೆಗೆ ಬರಬೇಕು. ಹಾಗಾಗಿ ಇವತ್ತು ABRK ಏನಿದೆ ಕೂಡ ಅದನ್ನು ಕೂಡ ಫ್ಲಾಪ್ ಆಗಿದೆ. ಅದು ನಮಗೆ ಯಾವುದೇ ರೀತಿಯ ವಿಮೆ ಸಿಗ್ತಾ ಇಲ್ಲ. ಮಹಿಳೆಯರಿಗೆ ರಕ್ತಹೀನತೆ ಇದೆ, ಅಪೌಷ್ಟಿಕತೆ ಇದೆ. ಇದ್ರ ಬಗ್ಗೆ ಎಲ್ಲ ಕೂಡ ಇವತ್ತು ನಾವು ರಾಜ್ಯಾದ್ಯಂತ ಮತ್ತು ಇವತ್ತಿನ ದಿವಸ ಸಾರ್ವಜನಿಕರು ಕೂಡ ಒಂದು ಇದ್ರ ಬಗ್ಗೆ ಜನಜಾಗೃತಿ ಆಗಬೇಕು. ಮತ್ತು ಪತ್ರಕರ್ತರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ತಮ್ಮಲ್ಲಿ ಕೇಳ್ಕೊಳ್ಳೋದಂದರೆ ಇದನ್ನು ಜಾಸ್ತಿ ರೀತಿಯಾಗಿ ನೀವು ಪ್ರಚಾರ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಲೇಬೇಕು. ಇವತ್ತಿನ ದಿವಸ ಏನು ಬೀದರಿಂದ ನಾವು ಶುರು ಮಾಡಿದ್ದೀವಿ ಅದು ಇವಾಗಲೇ ಸರ್ಕಾರಕ್ಕೆ ಮುಟ್ಟಲೇಬೇಕಂತ ಹೇಳ್ತಾ ಈಗ DC ಸಾಹೇಬರು ಬರ್ತಾರೆ, ಅವ್ರ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.